ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜೀವಶಾಸ್ತ್ರದ ಉಪನ್ಯಾಸಕ ಅಲ್ಲಾಬಕ್ಷ್. ನಿನ್ನೆ ತರಗತಿಯೊಳಗೆ ನಾವು ಜೀವಕೋಶವನ್ನು ನೋಡಿದ್ವಿ. ಅದಾದಮೇಲೆ ಇವತ್ತಿನ ತರಗತಿಯೊಳಗೆ ನಾವು ಏನು ಮಾಡೋಣಪ್ಪ ಅಂತಂದ್ರೆ, ಇವತ್ತು ಅದರ ಮುಂದುವರೆದ ಭಾಗ ಅಂದ್ರೆ ಒಂದು ಜೀವಕೋಶವನ್ನು ನೋಡಿದ್ವಿ. ಮೂಲ ಘಟಕಾಂಶ ಜೀವಿದು ಅದು ಜೀವಕೋಶ ಆಗಿತ್ತು. ಬಟ್ ಆದಮೇಲೆ ನಮ್ಮ ದೇಹ ಜೀವಕೋಶದ ಆಧಾರದ ಮೇಲೆ ಕೆಲಸ ಮಾಡತ್ತಿಲ್ಲ. ಜೀವಕೋಶದ ಆಧಾರದ ಮೇಲೆ ಕೆಲಸ ಮಾಡ್ತಿತ್ತು ಅಂದ್ರೆ ಬೇರೆ ರೀತಿ ಇರ್ತಿತ್ತು, ನೀವು ಇಮೇಜಿನ್ ಮಾಡಿದ್ರಿ ಅಂದ್ರೆ. ಬಟ್ ಇಟ್ ಈಸ್ ನಾಟ್ ವರ್ಕಿಂಗ್ ಆನ್ ಅ ಬೇಸಿಸ್ ಆಫ್ ಸೆಲ್. ಜೀವಕೋಶ ನಮ್ಮ ದೇಹದೊಳಗೆ ಕೆಲಸ ಮಾಡತ್ತವ್ರು ಅಂಗಗಳು. ಆ ಅಂಗಗಳು ಎದರಿಂದ ಮಾಡಲ್ಪಟ್ಟಿರ್ತಾವೆ, ಅದನ್ನು ಯೋಚನೆ ಮಾಡೋದಕ್ಕಿಂತ ಈ ಕಡೆಯಿಂದ ಯೋಚನೆ ಮಾಡೋಣ. ಈಗ ನಾವು ಸೂಕ್ಷ್ಮ ಘಟಕಾಂಶದ ಬಗ್ಗೆ ಅಧ್ಯಯನ ಮಾಡಿರೋ ದೇಹದ್ದು. ಅದಕ್ಕಿಂತ ದೊಡ್ಡದು ಯಾವುದಪ್ಪ ಅಂತ ಕೇಳಿದ್ರೆ ಅಂಗಾಂಶ. ಹಿಂಗೆ ಅಧ್ಯಯನ ಮಾಡೋಣ. ಅಂದ್ರೆ ಜೀವಕೋಶಗಳ ಗುಂಪಿಗೆ ಏನಂತ ಕರೀತಾರೆ? ಅಂಗಾಂಶ ಅಂತ ಕರೀತಾರೆ. ಸೊ ದ ನೆಕ್ಸ್ಟ್ ಚಾಪ್ಟರ್ ಈಸ್ ಅಂಗಾಂಶ. ಆಂಗ್ಲ ಭಾಷೆ ಒಳಗೆ ಇದಕ್ಕೆ ವಿ ಕಾಲ್ ಇಟ್ ಆಸ್ ಟಿಶ್ಯೂ. ಆಂಗ್ಲ ಭಾಷೆಯವ್ರದ್ದು ಸರ್ ನಮಗೇನು ಹೇಳವಲ್ರಿ ನೀವು ಅಂದಿರಿ. ಸೊ ಓಕೆ, ಐ ಆಮ್ ಡೀಲಿಂಗ್ ವಿತ್ ಯು ಪೀಪಲ್ಸ್ ಆಲ್ಸೋ. ಟಿಶ್ಯೂ ಎರಡನೇದು ಟಿಶ್ಯೂ ಅಂತ ಕರಿತೀವಿ ಅದನ್ನು. ಸೊ ವಾಟ್ ಈಸ್ ಟಿಶ್ಯೂ? ದ ಗ್ರೂಪ್ ಆಫ್ ಸೆಲ್ಸ್ ವಿಚ್ ಪರ್ಫಾರ್ಮ್ ಅ ಸಿಮಿಲರ್ ಫಂಕ್ಷನ್ಸ್ ಆರ್ ಕಾಲ್ಡ್ ಟಿಶ್ಯೂ. ಒಂದೇ ರೀತಿ ಕಾರ್ಯನಿರ್ವಹಿಸುವ ಜೀವಕೋಶಗಳ ಸಮೂಹಕ್ಕೆ ಏನಂತ ಕರಿತೀವಿ? ಅಂಗಾಂಶ ಅಂತ ಕರಿತೀವಿ. ಸರಿ, ಅಂಗಾಂಶ ಅಂತ ತಗೊಂಡು ಬಂದ್ರೆ ಯೋಚನೆ ಮಾಡ್ರಿ. ಇಲ್ಲಿ ಅಂಗಾಂಶ ಅಂತ ತಗೊಂಡು ಬಂದ್ರೆ ಏಕಕೋಶೀಯ ಜೀವಿಗಳಲ್ಲಿ ಅಥವಾ ಏಕಕೋಶೀಯ ದೇಹದೊಳಗೆ ಅಂಗಾಂಶ ಕಂಡು ಬರ್ಬೋದಾ? ಇಲ್ಲ ಸರ, ಕಂಡು ಬರಂಗಿಲ್ಲ. ಯಾಕಂದ್ರೆ ಇದು ಆಲ್ರೆಡಿ ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟೈತಿ. ಅಂಗಾಂಶ ಅಂದ್ರೆ ಏನು? ಜೀವಕೋಶಗಳ ಗುಂಪು. ಯಾರ ಗುಂಪು? ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಕರೀತಾರೆ. ಬಟ್ ಈಸ್ ಹಿಯರ್ ಒಂದೇ ಜೀವಕೋಶ ಐತಿ. ಅಂದರೆ ಸೂಕ್ಷ್ಮಾಣು ಜೀವಿಗಳಲ್ಲಿ ಏನು ಕಂಡು ಬರಂಗಿಲ್ಲ, ಅಂಗಾಂಶಗಳು ಕಂಡು ಬರೋದಿಲ್ಲ. ಹಂಗಂದ್ರೆ ಪ್ರೋಕ್ಯಾರಿಯೋಟಿಕ್ ಜೀವಕೋಶವನ್ನು ಗುಂಪುಗಳ ವಿಂಗಡಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಯಾರನ್ನ ವಿಂಗಡಣೆ ಮಾಡ್ತೀವಿ? ಯೂಕ್ಯಾರಿಯೋಟಿಕ್ ಜೀವಕೋಶಗಳನ್ನಷ್ಟೇ ವಿಂಗಡಣೆ ಮಾಡ್ತೀವಿ. ಯಾವ ರೀತಿ ಯೂಕ್ಯಾರಿಯೋಟಿಕ್ ಜೀವಕೋಶವನ್ನು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಅಂತ ವಿಂಗಡಣೆ ಮಾಡಿದ್ರು, ಅದೇ ರೀತಿ ಸಸ್ಯ ಜೀವಕೋಶಗಳ ಗುಂಪಿಗೆ ಸಸ್ಯ ಅಂಗಾಂಶ ಅಂತ ಕರೀತಾರೆ. ಪ್ರಾಣಿ ಜೀವಕೋಶಗಳ ಗುಂಪಿಗೆ ಏನಂತೀರಿ? ಪ್ರಾಣಿ ಅಂಗಾಂಶ ಅಂತ ಕರಿತೀರಿ. ಸಿಂಪಲ್ ಆಗಿ ನೆನಪಿರ್ತೈತಿ ನಿಮಗಿದು. ಸಸ್ಯ ಜೀವಕೋಶಗಳಿಗೆ ಸಸ್ಯ ಅಂಗಾಂಶ, ಪ್ರಾಣಿ ಜೀವಕೋಶಗಳ ಗುಂಪಿಗೆ ಪ್ರಾಣಿ ಅಂಗಾಂಶ. ತಿಳಿಲಾತಲ್ರಿ? ಇದೇ ಐತೆ. ಹಂಗಂದ್ರೆ ಅಂಗಾಂಶವನ್ನು ಎಷ್ಟು ರೀತಿಯಾಗಿ ವಿಂಗಡಣೆ ಮಾಡಿದ್ರಿ? ಎರಡು ರೀತಿಯಾಗಿ. ಮೊದಲನೇದಾಗಿ ಸಸ್ಯ ಅಂಗಾಂಶ, ಎರಡನೇದಾಗಿ ಪ್ರಾಣಿ ಅಂಗಾಂಶ. ಹ್ಞೂ ಅಂತೀರಿ? ಎಸ್. ಸೊ ಮೊದಲನೇದಾಗಿ ನಾನು ನಿಮಗೆ ಸಸ್ಯ ಅಂಗಾಂಶಗಳ ಬಗ್ಗೆ ಹೇಳ್ಕೊಡ್ತೀನಿ. ಅಂದ್ರೆ ಸಸ್ಯ ಜೀವಕೋಶಗಳ ಗುಂಪಿಗೆ ಅಥವಾ ಸಸ್ಯ ಜೀವಕೋಶಗಳ ಸಮೂಹಕ್ಕೆ ಸಸ್ಯ ಅಂಗಾಂಶ ಅಂತ ಕರಿತೀವಿ. ಸಸ್ಯದ ದೇಹದೊಳಗೆ ಯಾವ್ಯಾವ ರೀತಿ ಅಂಗಾಂಶಗಳು ಅದಾವ ಅನ್ನೋದು ಆಧಾರವಾಗಿ ಹತ್ಕೊಂಡು ಅಧ್ಯಯನ ಮಾಡ್ಕೊತ ಹೋಗೋದು. ಸೊ ಸಸ್ಯ ಅಂಗಾಂಶವನ್ನು ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಎಷ್ಟು ರೀತಿಯಾಗಿರಿ? ಎರಡು ರೀತಿಯಾಗಿ. ಮೊದಲನೇದಾಗಿ ವರ್ಧನ ಅಂಗಾಂಶ. ಯಾವ ಅಂಗಾಂಶ? ವರ್ಧನ ಅಂಗಾಂಶ. ಆಂಗ್ಲ ಭಾಷೆಯೊಳಗೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಎರಡನೇದು ಶಾಶ್ವತ ಅಂಗಾಂಶ. ಎರಡನೇದು ಯಾವುದ್ರಿ? ಶಾಶ್ವತ ಅಂಗಾಂಶ. ಸೆಕೆಂಡ್ ಒನ್ ಈಸ್ ಪರ್ಮನೆಂಟ್ ಟಿಶ್ಯೂ. ಇಂಥವೆಲ್ಲ ಗೊತ್ತಾಗುತ್ತೆ ಸರ್. ಅರ್ಥ ಆಗುತ್ತಾ? ಯಾರ್ದು ಮಾತಾಡ್ತೀನಿ? ಐ ವಾಸ್ ಓನ್ಲಿ ಟಾಕಿಂಗ್ ಅಬೌಟ್ ಪ್ಲಾಂಟ್ ಟಿಶ್ಯೂ. ನಾನು ಕೇವಲ ಸಸ್ಯ ಜೀವಕೋಶಗಳ ಗುಂಪಾದ ಸಸ್ಯ ಅಂಗಾಂಶದ ಬಗ್ಗೆ ಮಾತಾಡತ್ತೀನಿ. ಪ್ರಾಣಿ ಅಂಗಾಂಶದ ಬಗ್ಗೆ ಆಮೇಲೆ ಮಾತಾಡೋಣ ಸಾಹೇಬ್ರ. ಹ್ಞೂ ಅಂತೀರಾ? ಸೊ ಮೊದಲನೇದಾಗಿ ಕಂಡು ಬರೋದು ಅದರೊಳಗೆ ಒಂದನೇದು ಯಾವ ಅಂಗಾಂಶ? ವರ್ಧನ ಅಂಗಾಂಶ. ಇಲ್ಲಿ ಬರ್ತೀವಿ ನೋಡ್ರಿ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತೇಳಿ. ವರ್ಧನ ಅಂಗಾಂಶ ಅಂದ್ರೆ ಏನಿದೆ ಡೆಫಿನಿಷನ್? ಅಂಗಾಂಶ ಅಂದ್ರೆ ಜೀವಕೋಶಗಳ ಗುಂಪ. ಮತ್ತೆ ನೆನ್ಪಿಟ್ಕೋರೆ, ಇದು ಭಾಳ ಇಂಪಾರ್ಟೆಂಟ್ ಆಕೈತಿ. ಜೀವಕೋಶಗಳ ಗುಂಪಿಗೆ ಏನಂತ ಕರೀತಾರ? ಅಂಗಾಂಶ ಅಂತ ಕರೀತಾರ. ಆದ್ರೆ ಏನು ಮಾಡತ್ತಾವ ಇವೆಲ್ಲ ಜೀವಕೋಶಗಳ ಗುಂಪು ಸೇರ್ಕೊಂಡು? ವರ್ಧನೆ ಮಾಡತ್ತಾವ. ವರ್ಧನೆ ಅಂದ್ರೆ ಏನು? ಬೆಳವಣಿಗೆ. ಏನ್ರಿ? ಬೆಳವಣಿಗೆ. ವರ್ಧನೆ ಅಂದ್ರೆ ಮತ್ತೆ ವಿಷ್ಣುವರ್ಧನ್ ಅನ್ನೋರು ಇರ್ತಾವ ಒಳಗೆ ಮಂದಿ. ಹೌದಾ? ಅದು ಅಲ್ಲ ಸಾಹೇಬ್ರ. ವರ್ಧನೆ ಅಂದ್ರೆ ಬೆಳವಣಿಗೆ. ಈಗ ಆನ್ಸರ್ ಹೇಳ್ಬೋದಲ್ಲ, ಬೆಳವಣಿಗೆಯನ್ನು ಮಾಡುವ ಜೀವಕೋಶಗಳ ಸಮೂಹಕ್ಕೆ ಅಥವಾ ಬೆಳವಣಿಗೆಯನ್ನು ಮಾಡುವ ಜೀವಕೋಶಗಳ ಗುಂಪಿಗೆ ಏನಂತ ಕರೀತಾರ? ವರ್ಧನಾಂಗಾಂಶ ಅಂತ ಕರೀತಾರ. ಒಬ್ವಿಯಸ್ಲಿ ಸರ್, ಈಸಿ ಗೊತ್ತಾಗತೈತಿ. ಹೆಂಗೆ? ಇನ್ನೊಂದ್ಸಲ ಹೇಳ್ತೀನಿ. ಇನ್ನೊಂದು ಬೇರೆ ಟರ್ಮ್ ಒಳಗೆ, ಸಸ್ಯದ ದೇಹದ
ಬೆಳವಣಿಗೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ಜೀವಕೋಶಗಳ ಗುಂಪಿಗೆ ಏನಂತ ಕರಿತೀರಿ? ವರ್ಧನಾಂಗಾಂಶ ಅಂತ ಕರಿತೀರಿ. ಕ್ಯಾ ಬೋಲ್ತೆ? ವರ್ಧನಾಂಗಾಂಶ ಬೋಲ್ತೆ. ಸೊ ಈ ವರ್ಧನಾಂಗಾಂಶವನ್ನು ಮುಂದಕ್ಕೆ ಬರ್ತೀನಿ, 3 ರೀತಿಯ ವಿಂಗಡಣೆ ಮಾಡ್ತಾರೆ. ಎಷ್ಟು ರೀತಿಯಾಗಿರಿ? 3 ರೀತಿಯಾಗಿ. ಮೊದಲನೇದೊಳಗೆ ತುದಿ ವರ್ಧನಾಂಗಾಂಶ, ತುದಿ ವರ್ಧನಾಂಗಾಂಶ. ಎರಡನೇದು ಪಾರ್ಶ್ವ ವರ್ಧನಾಂಗಾಂಶ. ಎರಡನೇದು ಯಾವ್ದ್ರಿ? ಪಾರ್ಶ್ವ ವರ್ಧನಾಂಗಾಂಶ. ಮೂರನೇದು ಅಂತರಗಿಣ್ಣು ವರ್ಧನ ಅಂಗಾಂಶ. ಅಂತರಗಿಣ್ಣು ವರ್ಧನ ಅಂಗಾಂಶ. ಓಕೆ, ಸೊ ನಾವು ಐ ವಿಲ್ ಟೆಲ್. ತುದಿ ವರ್ಧನ ಅಂಗಾಂಶ ಹೆಸರೇ ಸೂಚಿಸುವಂಗೆ ನೋಡ್ರಿ, ತುದಿ ವರ್ಧನ ಅಂಗಾಂಶ. ವರ್ಧನ ಅಂಗಾಂಶ ಅಂದ್ರೆ ಸಸ್ಯದ ದೇಹದ ಬೆಳವಣಿಗೆ ಮಾಡುವ ಜೀವಕೋಶಗಳ ಗುಂಪಿಗೆ ವರ್ಧನ ಅಂಗಾಂಶ ಅನ್ನತಾರ. ಏನು ತುದಿ ಮಾಡೋದು, ಏನು ಮಾಡತ್ತದ? ತುದಿ ವರ್ಧನ ಅಂದ್ರೆ ತುದಿಯನ್ನ ಬೆಳವಣಿಗೆ ಮಾಡುವ ಜೀವಕೋಶಗಳ ಸಮೂಹಕ್ಕೆ ತುದಿ ವರ್ಧನ ಅಂಗಾಂಶ ಅಂತ ಕರೀತೀವಿ. ನಾವು ಐ ವಿಲ್ ಟೆಲ್ ಹಿಯರ್. ಇಲ್ಲಿ ನೋಡ್ರಿ, ಇಲ್ಲಿ ಮೇಲೈತಿ ಯಾವ ತುದಿ? ಕಾಂಡದ ತುದಿ. ಯಾವ ತುದಿ? ಕಾಂಡದ ತುದಿ ಒಂದು. ಆಫ್ಟರ್ ದ್ಯಾಟ್ ಇಲ್ಲಿ ನೋಡ್ರಿ, ಯಾವ ತುದಿ? ಬೇರಿನ ತುದಿ. ಎಷ್ಟಾದವು ತುದಿಗಳು? 2 ಆದವ. ಸೊ 2 ತುದಿಗಳದು. ಸೊ ಈ ತುದಿಗಳನ್ನು ಬೆಳವಣಿಗೆ ಮಾಡೋ ಜೀವಕೋಶಗಳ ಗುಂಪಿಗೆ ತುದಿ ವರ್ಧನಾಂಗಾಂಶ ಅಂತ ಕರೀತಾರೆ. ಆಂಗ್ಲ ಭಾಷೆ ಒಳಗೆ ಇದಕ್ಕೆ ಎಪಿಕಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಕರೀತಾರೆ. ಹೌದಾ? ತುದಿ ಬೆಳವಣಿಗೆ ಮಾಡುವ ಜೀವಕೋಶಗಳ ಸಮೂಹಕ್ಕೆ ತುದಿ ವರ್ಧನಾಂಗಾಂಶ. ಸರ್, ಇನ್ನು ಪಾರ್ಶ್ವ ಅಂದ್ರೆ ಏನು ನೋಡ್ರಿ? ತುದಿ ವರ್ಧನ ಅಂಗಾಂಶದಿಂದ ಸಸ್ಯವನ್ನ ಹಿಂಗೆ ಬೆಳವಣಿಗೆ ಮಾಡ್ದಂಗೆ ಆಯ್ತಾ, ಮೇಲೆ ಮತ್ತೆ ಕೆಳಗೆ ಹಿಂಗೆ ಬೆಳವಣಿಗೆ ಮಾಡ್ದಂಗೆ ಆಯ್ತಾ ಸಸ್ಯವನ್ನ. ಆದ್ರೆ ಸಸ್ಯ ಹಿಂಗಷ್ಟೇ ಬೆಳವಣಿಗೆ ಆಗಂಗಿಲ್ಲ, ಮೇಲೆ ಕೆಳಗೆ ಅಷ್ಟೇ ಬೆಳವಣಿಗೆ ಆಗಂಗಿಲ್ಲ. ನೀವು ಒಂದು ಗಿಡ ಹಚ್ಚಿದ್ರೆ ಅಂದ್ರೆ ಒಂದು ಭಾಗ ಹಿಂಗೆ ಮೇಲೆ ಬೆಳಿಲಾತೈತಿ, ಒಂದು ಭಾಗ ಕೆಳಗೆ ಬೆಳಿಲಾತೈತಿ. ಇದು ಕಾಂಡ, ಇದು ಬೇರೆ. ಸೊ ಇದು ಬೇರಿನ ತುದಿ, ಇದು ಕಾಂಡ ತುದಿ. ಸಸ್ಯ ಹೆಂಗೆ ಬೆಳಿಲಾತೀಗ? ಹಿಂಗೆ ಮೇಲೆ ಮತ್ತೆ ಕೆಳಗೆ ಬೆಳೆಯತ್ತ, ಆಬ್ವಿಯಸ್ಲಿ ಬೆಳೆಯತೈತಿ ಸರ್. नेक्स्ट ಬರ್ತೀನಿ, ಎರಡನೇದು ಪಾರ್ಶ್ವವರ್ಧನ ಅಂಗಾಂಶ. ಆಂಗ್ಲ ಭಾಷೆ में इसको ಲ್ಯಾಟರಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ बोलते. ಲ್ಯಾಟರಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂದ್ರೆ ಅರ್ಥ ಸಸ್ಯ ಹಿಂಗೆ ಮಾತ್ರ ಬೆಳೆಯತ್ತಿಲ್ಲ, ಹಿಂಗೆ ಅಡ್ಡನು ಬೆಳಿಲಾತೈತಿ. ಹೌದಾ? ಇಲ್ಲಿ ತೋರ್ಸ್ಯಾರ ನೋಡ್ರಿ ನಿಮಗೆ, ಇಲ್ಲಿ ಕಾಣತೈತಿ ಲ್ಯಾಟರಲ್ ಮೆರಿಸ್ಟಮ್ ಅಂತೇಳಿ. ಅಂದ್ರೆ ಸಸ್ಯದ ಅಡ್ಡ ಬೆಳವಣಿಗೆ ಮಾಡುವ, ಸಸ್ಯದ ಲ್ಯಾಟರಲ್ ಆಗಿ ಬೆಳವಣಿಗೆ ಮಾಡುವಂಥ ಜೀವಕೋಶಗಳ ಸಮೂಹಕ್ಕೆ ಏನಂತ ಕರೀತಾರ? ಪಾರ್ಶ್ವವರ್ಧನ ಅಂಗಾಂಶ ಅಂತ ಕರೀತಾರೆ. ತಿಳಿಲಾತ್ರಿ ನಿಮಗೆ? ತುದಿ ಬೆಳವಣಿಗೆ ಮಾಡೋರಿಗೆ ತುದಿ ವರ್ಧನ ಅಂಗಾಂಶ, ಅಡ್ಡ ಬೆಳವಣಿಗೆ ಮಾಡೋರಿಗೆ ಪಾರ್ಶ್ವವರ್ಧನ ಅಂಗಾಂಶ. ಮೂರನೇದಾಗಿ ಅಂತರಗಿಣ್ಣು ವರ್ಧನ ಅಂಗಾಂಶ ಅಂತ ಐತಿ. ಆಂಗ್ಲ ಭಾಷೆ ಒಳಗೆ ಇದಕ್ಕೆ ಇಂಟರ್ ಕ್ಯಾಲರಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಕರೀತಾರೆ. ಇಂಟರ್ ಕ್ಯಾಲರಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಹಂಗಂದ್ರೆ ಇನ್ನು ಬರ್ತೀನಿ, ಇಂಟರ್ ಕ್ಯಾಲರಿ ನೋಡ್ರಿ, ಇಲ್ಲಿ ಕಾಂಡದಿಂದ ಎಲೆಗಳು ಬಂದವು. ಇಲ್ಲಿ ನೋಡ್ರಿ, ಇಲ್ಲಿ ಕಾಂಡದಿಂದ ಎಲೆಗಳ ಬೆಳವಣಿಗೆ ಆಗತ್ತೆ. ಕಾಣತೈತಿ ನಿಮಗೆ? ಇಲ್ಲಿ ಕಾಂಡದಿಂದ ಏನಾಗೈತಿ? ಎಲೆ ಬೆಳವಣಿಗೆ ಆಗೈತಿ. ಸೊ ಇಂಥ ಕಾಂಡದಿಂದ ಅಥವಾ ಬೇರಿನಿಂದ ರೆಂಬೆ ಕೊಂಬೆಗಳ ಬೆಳವಣಿಗೆಯನ್ನು ಮಾಡುವ ಜೀವಕೋಶಗಳ ಸಮೂಹಕ್ಕೆ ಆಲ್ರೆಡಿ ಕಾಂಡನೂ ಐತಿ. ಈ ಕಾಂಡದಿಂದನೇ ಏನಾಗತ್ತೈತಿ? ರೆಂಬೆ ಕೊಂಬೆಗಳು. ಅಂದ್ರೆ ಸದ್ಯಕ್ಕೆ ಸಣ್ಣ ಗಿಡ ಐತಿ, ಅದಕ್ಕೆ ಎಲ್ಲಿ ಕಾಣತ್ತಾವ. ದೊಡ್ಡ ದೊಡ್ಡ ಗಿಡ ತೊಗೊಂಡ್ರಿ ಅಂದ್ರೆ ರೆಂಬೆ ಕೊಂಬೆಗಳು ಕಂಡು ಬರ್ತಾವೆ ನಿಮಗೆ. ಹಿಂಗೆ ಕಾಂಡದ ಮೂಲಕ ರೆಂಬೆ ಕೊಂಬೆಗಳ ಅಥವಾ ಸಸ್ಯದ ಎಲೆಗಳನ್ನು ಬೆಳವಣಿಗೆ ಮಾಡುವ ಸಾಮರ್ಥ್ಯವನ್ನು ಒದಗಿಸಿಕೊಡುವಂಥ ಜೀವಕೋಶಗಳ ಗುಂಪಿಗೆ ಅಂತರಗಿಣ್ಣು ವರ್ಧನಾಂಗಾಂಶ ಅಂತ ಕರೀತಾರೆ. ತಿಳಿಲಾತ ಸಾಹೇಬ್ರ? ಭಾಳ ಸರಳ ಐತಿ, ಏನು ದೊಡ್ಡದಿಲ್ಲ. ತುದಿ ವರ್ಧನಾಂಗಾಂಶ ಅಂದ್ರೆ ತುದಿ ಬೆಳವಣಿಗೆ ಮಾಡತೈತಿ. ಪಾರ್ಶ್ವವರ್ಧನಾಂಗಾಂಶ ಅಂದ್ರೆ ಅಡ್ಡ ಬೆಳವಣಿಗೆ ಮಾಡತೈತಿ. ಕಾಂಡದಿಂದ ರೆಂಬೆ ಕೊಂಬೆಗಳನ್ನು ಬೆಳವಣಿಗೆ ಮಾಡೋ ಜೀವಕೋಶಗಳ ಸಮೂಹಕ್ಕೆ ಅಂತರಗಿಣ್ಣು ವರ್ಧನಾಂಗಾಂಶ ಅಂತ ಕರೀತಾರೆ. ಇದು ನಿಮ್ಮ ಅಚ್ಚುಮೆಚ್ಚಿನ ವರ್ಧನಾಂಗಾಂಶ ಆಗೈತಿ. ಸೊ ವರ್ಧನಾಂಗಾಂಶ ಅಂದ್ರೆ ಏನು ಗೊತ್ತಾಯ್ತು ನಿಮ್ಗೆ? ಎಸ್ ಸರ್, ಆಬ್ವಿಯಸ್ಲಿ ಗೊತ್ತಾಯ್ತು. ತಿಳಿಲಾತಾರೆ? ಮುಂದಕ್ಕೆ ಬರ್ತೀನಿ. ಎರಡನೇದು ಯಾವುದಪ್ಪ ಅಂತ ಕೇಳಿದ್ರೆ ಶಾಶ್ವತ ಅಂಗಾಂಶ. ನೋಡ್ರಿ, ವರ್ಧನಾಂಗಾಂಶಗಳನ್ನು ಇನ್ನೊಂದು ಕಡೆ ಡಿಫೆಂಡ್ ಮಾಡ್ಬೋದು. ಈಗ ಒಂದು ಜೀವಕೋಶ ಐತಿ, ಈ ಒಂದು ಜೀವಕೋಶ ಇದ್ದಿದ್ದು 3 ಜೀವಕೋಶಗಳಾದವು. ಸದ್ಯಕ್ಕೆ 3 ಜೀವಕೋಶ ತೆಗೆದೀನಿ. ಇವು 3 ವಿಭಜನೆ ಆಗಿ 1 2 3 4 5 6 ಹೊಸ ಜೀವಕೋಶಗಳನ್ನು ಮಾಡ್ಯಾವಂದ್ರೆ ಇಲ್ಲಿ ಬೆಳವಣಿಗೆ ಆಯ್ತು ಅಂತೀರೋ ಇಲ್ಲ ಅಂತೀರೋ? ಆಬ್ವಿಯಸ್ಲಿ ಆಗಿರ್ತೈತಿ. 3 ಇದ್ದಿದ್ದು 6 ಆಗೈತಿ, 6 ಇದ್ದು 9 ಆಕೈತಿ, 9 ಇದ್ದಿದ್ದು ಹಿಂಗೆ 18 ಆಕೈತಿ. ಹೌದಂತೀರಿ ಇಲ್ಲ ಅಂತೀರಿ? ಸೊ ಹಿಂಗೆ ವಿಂಗಡಣೆ ಆಗತ್ತಿತ್ತಂದ್ರೆ ಬೆಳವಣಿಗೆ ಆಗತ್ತೈತೆ ಅಂತ ಅರ್ಥ. ಅದನ್ನೇ ಹೇಳತ್ತಾರೆ ಇಲ್ಲಿ. ವರ್ಧನಾಂಗಾಂಶ ಅಂದ್ರೆ ಬೆಳವಣಿಗೆ ಆಗುವಂಥ ಜೀವಕೋಶಗಳ ಗುಂಪು ಅಂತ. ಹೌದಂತೀರಾ? ನೆಕ್ಸ್ಟ್ ಎರಡನೇದು ಯಾವುದಂದ್ರೆ ಶಾಶ್ವತ ಅಂಗಾಂಶ ಅಂತ ಕರಿ. ಎರಡನೇದು ಯಾವುದ್ರಿ? ಶಾಶ್ವತ ಅಂಗಾಂಶ. ಯಾವ ಅಂಗಾಂಶ? ಶಾಶ್ವತ ಅಂಗಾಂಶ. ಶಾಶ್ವತ ಅಂಗಾಂಶ ಅಂದ್ರೆ ಏನು? ವರ್ಧನಾಂಗಾಂಶಕ್ಕಿಂತ ಡಿಫರೆಂಟ್ ಅದಾವ ಸರ್. ಏನದು? ಬೆಳವಣಿಗೆಯಾಗುವ ಸಾಮರ್ಥ್ಯ ಕಳೆದುಕೊಂಡಿರುವ ಜೀವಕೋಶಗಳ ಗುಂಪಿಗೆ
ಕಳೆದುಕೊಂಡಿರುವ ಜೀವಕೋಶಗಳ ಗುಂಪಿಗೆ ಏನಂತ ಕರೀತಾರ? ಶಾಶ್ವತ ಅಂಗಾಂಶ ಅಂತ ಕರೀತಾರೆ. ಕಳೆದುಕೊಂಡಿರುವ ಜೀವಕೋಶಗಳ ಗುಂಪಿಗೆ ಏನಂತ ಕರೀತಾರ? ಶಾಶ್ವತ ಅಂಗಾಂಶ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ತೀನಿ ಹಿಂದೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಕಾಂಡ ಐತೆ ತಿಳ್ಕೊರಿ. ಸಸ್ಯದ ಒಂದು ಕಾಂಡ ಇದೆ. ಇವು ವರ್ಧನ ಅಂಗಾಂಶಗಳದಾವ. ಇಲ್ಲಿ ವರ್ಧನ ಅಂಗಾಂಶಗಳದಾವ. ಈ ಕಾಂಡ ಇಷ್ಟು ದೊಡ್ಡದೈತಿ, ಇಷ್ಟು ದಪ್ಪ ಐತೆ ಅಂತ ಅನ್ನಕ್ಕೆ ಬರ್ತೈತಿ. ನೆಕ್ಸ್ಟ್ ಇಯರ್ ಈ ಕಾಂಡ ಇಷ್ಟೇ ದಪ್ಪ ಇರಂಗಿಲ್ಲ, ಅದು ಇಲ್ಲಿಗೆ ಬಂದಿರ್ತೈತಿ ಆಲ್ರೆಡಿ. ಅಂದರೆ ಈ ವರ್ಧನ ಅಂಗಾಂಶಗಳು ಇಲ್ಲಿಗೆ ಪಾಸ್ ಆಗಿರ್ತಾವೆ. ಅಂದರೆ ಬೆಳವಣಿಗೆ ಹಾಕ್ಕೊಂತ ಇಲ್ಲಿಗೆ ಬಂದಿರ್ತಾವೆ. ಈಗ ಹೌದಂತೀರ? ಸೊ ಇಲ್ಲಿಗೆ ಬಂದಿರ್ತಾವೆ ಬೆಳವಣಿಗೆ ಹಾಕ್ಕೊಂತ. ಇದನ್ನೇನು ಮಾಡೋಣ ಈಗ? ನೀವು ಒಂದು ಯೋಚನೆ ಮಾಡಿರಿ. ಇಲ್ಲಿ ಬತ್ತು ವರ್ಧನ ಅಂಗಾಂಶ ಈಗ, ಮತ್ತು ಮುಂದಿನ ವರ್ಷ ಇದು ಇಲ್ಲಿಗೆ ಪಾಸ್ ಆಗ್ತೈತಿ. ಹಾಗಂದ್ರೆ ಇದರ ಅರ್ಥ ಇಲ್ಲಿ ಯಾವುದೇ ಜೀವಕೋಶಗಳು ಇಲ್ಲೋ ಅಂತ ಅಲ್ಲ. ಇಲ್ಲಿ ಯಾವುದೋ ಜೀವಕೋಶಗಳು ಇರಂಗಿಲ್ವಾ? ಇರ್ತಾವೆ. ಆದ್ರೆ ಈ ಜೀವಕೋಶಗಳಿಗೆ ಬೆಳವಣಿಗೆ ಆಗೋ ಸಾಮರ್ಥ್ಯ ಇರಂಗಿಲ್ಲ. ಇವು ಬೆಳವಣಿಗೆ ಆಗೋದು ಬಿಟ್ಟು ಏನು ಮಾಡ್ತಾವೆ ಸರ್ ಅಂದರೆ, ಇವು ಬೇರೆ ಬೇರೆ ಕೆಲಸ ಮಾಡ್ತಿರ್ತಾವೆ. ಸಸ್ಯಕ್ಕೆ ದೇಹಕ್ಕೆ ಬೇಕಾಗಿದ್ದು ಬರೀ ಬೆಳವಣಿಗೆ ಆದ್ರೆ ಅಷ್ಟೇ ಏನೋ, ಸಸ್ಯ ದೇಹದೊಳಗೆ ಬೇರೆ ಬೇರೆ ಕೆಲಸ ನಡಿಬೇಕಲ್ಲ. ಸೊ ಈ ಎಲ್ಲ ಜೀವಕೋಶಗಳು ಸೇರ್ಕೊಂಡು ಏನು ಮಾಡತ್ತಾವ ಅಂದ್ರೆ ಬೇರೆ ಬೇರೆ ಕೆಲಸ ಮಾಡತ್ತಾವ. ಮತ್ತು ವರ್ಧನ ಅಂಗಾಂಶ ಮತ್ತು ಮುಂದೆ ಅದ. ಮತ್ತು ಮುಂದಿನ ವರ್ಷ ಇವು ಬಿಡ್ತಾವೆ. ಮತ್ತು ಮುಂದಿನ ಇಲ್ಲಿರುವಂಥ ಜೀವಕೋಶಗಳು ಬೆಳವಣಿಗೆ ಹಾಕಾವ. ಇವು ಮತ್ತು ಏನಾಕ್ಕವ? ಶಾಶ್ವತ ಜೀವಕೋಶಗಳಿಗೆ ಗುಂಪಿಗೆ ಸೇರ್ತಾವೆ. ಅರ್ಥ ಆಗತ್ತೈತೆ? ಅಂದ್ರೆ ನಾ ಏನು ಹೇಳಕ್ಕೆ ಹೊಂಟೀನಿ, ಬೆಳವಣಿಗೆಯಾಗುವ ಸಾಮರ್ಥ್ಯ ಕಳ್ಕೊಂಡಿದ್ದು ಸಸ್ಯದ ಇತರೆ ಕಾರ್ಯಗಳನ್ನು ಮಾಡುವ ಜೀವಕೋಶಗಳ ಸಮೂಹಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಶಾಶ್ವತ ಅಂಗಾಂಶ ಅಂತ ಕರೀತಾರೆ. ನೆಕ್ಸ್ಟ್, ಶಾಶ್ವತ ಅಂಗಾಂಶವನ್ನು ಮತ್ತೆ ಎರಡು ರೀತಿಯ ವಿಂಗಡಣೆ ಮಾಡ್ತೀವಿ. ಮೊದಲನೇದು ಸರಳ ಶಾಶ್ವತ ಅಂಗಾಂಶ, ಎರಡನೇದು ಸಂಕೀರ್ಣ ಶಾಶ್ವತ ಅಂಗಾಂಶ. ಎರಡನೇದು ಯಾವುದು? ಸಂಕೀರ್ಣ ಶಾಶ್ವತ ಅಂಗಾಂಶ. ಮೊದಲನೇದು ಯಾವುದು ಅಂದೇರಿನ? ಸರಳ ಶಾಶ್ವತ ಅಂಗಾಂಶ. ಎರಡನೇದು ಸಂಕೀರ್ಣ ಶಾಶ್ವತ ಅಂಗಾಂಶ. ಇಲ್ಲಿ ನೀವು ಒಂದಿಷ್ಟು ಚಿತ್ರ ನೋಡಿದ್ರಂದ್ರೆ ಯು ವಿಲ್ ಗೆಟ್ ಟು ನೋ ವಾಟ್ ಈಸ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಆ್ಯಂಡ್ ವಾಟ್ ಈಸ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ನೋಡ್ರಿ, ಚಿತ್ರ ನೋಡ್ರಿ. ಇಲ್ಲಿರುವಂಥ ಒಟ್ಟು ಜೀವಕೋಶಗಳು ಒಂದೇ ರೀತಿಯ ರಚನೆಯನ್ನು ಹೊಂದ್ಯಾವ. ಹೌದಾ? ನೋಡ್ರಿ, ಅಂಗಾಂಶ ಅಂದ್ರೇ ಜೀವಕೋಶಗಳ ಗುಂಪು, ಒಂದೇ ರೀತಿ ಕಾರ್ಯನಿರ್ವಹಿಸುವ ಜೀವಕೋಶಗಳ ಗುಂಪು. ಆ ಒಂದೇ ರೀತಿ ಕಾರ್ಯನಿರ್ವಹಿಸುವ ಜೀವಕೋಶಗಳ ಗುಂಪೆಲ್ಲ ಒಂದೇ ರೀತಿ ರಚನೆ ಹೊಂದಿತ್ತಂದ್ರೆ ಇದಕ್ಕೆ ಏನಂತ ಕರೀತಾರೆ? ಸರಳ ಶಾಶ್ವತ ಅಂಗಾಂಶ ಅಂತ ಕರೀತಾರೆ. ಒಂದೇ ರೀತಿ ಕಾರ್ಯನಿರ್ವಹಿಸುವ ಜೀವಕೋಶಗಳೆಲ್ಲ ಗುಂಪೆಲ್ಲವು ಬೇರೆ ಬೇರೆ ರೀತಿಯ ರಚನೆಯನ್ನು ಹೊಂದಿತ್ತಂದ್ರೆ ಇದಕ್ಕೆ ಏನಂತ ಕರೀತಾರೆ? ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಐತೆ ನೋಡ್ರಿ ನಿಮ್ಮ ಚಿತ್ರ. ಇವೆರಡು ಬೇರೆ ಬೇರೆ ರೀತಿಯ ರಚನೆಯನ್ನು ಹೊಂದಿರ್ತಾವೆ. ನೋಡ್ರಿ, ಇಲ್ಲೆಲ್ಲ ಚಿತ್ರ ಟ್ರೇಕಿಯೇಟ್ಸ್, ಫೈಬರ್ಸ್, ಆಮೇಲೆ ಪರ್ಫೋರೇಷನ್ ಪ್ಲೇಟ್ಸ್, ವೆಸಲ್ ಮೆಂಬರ್ಸ್, ಹೌದಾ, ಸೀವ್ ಎಲಿಮೆಂಟ್ಸ್, ಸೀವ್ ಟ್ಯೂಬ್ಸ್, ಸೀವ್ ಏರಿಯಾಸ್, ಫೈಬರ್ಸ್, ಸೀವ್ ಪ್ಲೇಟ್ಸ್, ಕಾಂಪ್ಯಾನಿಯನ್ ಸೆಲ್ಸ್, ಇವೆಲ್ಲ ಬೇರೆ ಬೇರೆ ರೀತಿಯ ರಚನೆಯನ್ನು ಹೊಂದಿರುವಂಥ ಜೀವಕೋಶಗಳು. ಸರಳವಾಗಿ ತಿಳ್ಕೊಬೇಕಂದ್ರೆ ಸಾಹೇಬ್ರ ಭಾಳ ತ್ರಾಸು ಬೇಡ. ಇಲ್ಲಿ ನೋಡ್ರಿ, ಒಂದೇ ರೀತಿ ರಚನೆ ಅಂದ್ರೆ ಎಲ್ಲವೂ ಒಂದೇ ರೀತಿ ರಚನೆ ಒಳಗದ. ಹೌದಾ? ಒಂದೇ ರೀತಿ ಕೆಲಸ ಮಾಡತ್ತಾವ. ಇದಕ್ಕೆ ಏನಂತ ಕರೀತಾರ? ಸರಳ ಶಾಶ್ವತ ಅಂಗಾಂಶ ಅಂತ ಕರೀತಾರ. ಒಂದೇ ರೀತಿ ಕಾರ್ಯನಿರ್ವಹಿಸುವ ಜೀವಕೋಶಗಳೆಲ್ಲವೂ ಬೇರೆ ಬೇರೆ ರೀತಿಯ ರಚನೆಯನ್ನು ಹೊಂದಿದ್ವು ಅಂದ್ರೆ ಇವಕ್ಕೆ ಏನಂತ ಕರೀತಾರೆ? ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ಕರೀತಾರೆ. ಇವು ಬೇರೆ ಬೇರೆ ರೀತಿಯ ರಚನೆ ಅದಾವ, ಅದ್ರ ಕೆಲಸ ಏನು ಮಾಡತ್ತಾವ? ಒಂದೇ ಮಾಡತ್ತಾವ. ಏನು ಕೆಲಸ ಆತ ಆಮೇಲೆ ಅಧ್ಯಯನ ಮಾಡೋನು. ಬಟ್ ಸದ್ಯಕ್ಕೆ ತಿಳ್ಕೊರಿ, ಸಂಕೀರ್ಣ ಶಾಶ್ವತ ಅಂಗಾಂಶ ಅಂದರೆ ಇದು. ಹೌದಂತೀರಿ? ಸೊ ಸರಳ ಶಾಶ್ವತ ಅಂಗಾಂಶ, ಈ ಸರಳ ಶಾಶ್ವತ ಅಂಗಾಂಶವನ್ನು ಎಷ್ಟು ರೀತಿಯಾಗಿ ಅಂದ್ರೆ ಮತ್ತೆ 6 ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಎಷ್ಟು ರೀತಿಯಾಗಿ ವಿಂಗಡಣೆ ಮಾಡ್ತಾರೆ? 6 ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಹೌದಾ? ಬುಕ್ನೊಳಗೆ ಒಂದು ರೀತಿ ಬೇರೆ ರೀತಿ ಐತಿ. ನೀವು ಸದ್ಯಕ್ಕೆ ನಾನು ಪೂರ್ತಿಯಾಗಿ ಹೇಳ್ಕೊಟ್ಬಿಡ್ತೀನಿ, ಅದಕ್ಕೆ ಹೇಳತ್ತೀನಿ. ಹೌದಾ? ಎಷ್ಟು ರೀತಿಯಾಗಿ ವಿಂಗಡಣೆ ಮಾಡ್ತಾರೆ? 6 ರೀತಿಯಾಗಿ. ಅದರೊಳಗೆ ಮೊದಲನೇದು, ಒಂದು ನಿಮಿಷ, ಮೊದಲನೇದು ಯಾವುದಪ್ಪ ಅಂತ ಕೇಳಿದ್ರೆ ಪ್ಯಾರನ್ಕೈಮ. ಮೊದಲನೇದು ಪ್ಯಾರನ್ಕೈಮ. ಎರಡನೇದು ಏರನ್ಕೈಮ. ಮೂರು ಕ್ಲೋರನ್ಕೈಮ. ನಾಲ್ಕು ಯಾವುದಪ್ಪ ಅಂತ ಕೇಳಿದ್ರೆ ಕೋಲನ್ಕೈಮ. ಐದನೇದು ಯಾವುದಪ್ಪ ಅಂತ ಕೇಳಿದ್ರೆ ಇಲ್ಲಿ ಬರೀತೀನಿ ನೋಡ್ರಿ ಮೇಲೆ,
So I'm not getting the space here. So fifth one is sclerenchyma. Fifth one is sclerenchyma. ಅದಾದಮೇಲೆ ಸಿಕ್ಸ್ ಒನ್ ಈಸ್ ಆರನೇದು ಸಿಕ್ಸ್ ಒನ್ ಎಪಿಡರ್ಮಿಸ್. ಎಪಿಡರ್ಮಿಸ್ ಇವು 6. ಯಾವುದಿದಂದನ ಇದು ಸರಳ ಶಾಶ್ವತ ಅಂಗಾಂಶ. ಓಕೆ, ಸೊ ಮೊದಲನೇದಾಗಿ ಯಾವುದು ಒಂದೇದು ಪ್ಯಾರನ್ಕೈಮಾ. ನೋಡ್ರಿ ಏನು ಮಾಡ್ತಿರ್ತೀನಿ ಅಂದ್ರೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಅದ್ರ ಜೊತೆಗೆ ಏನು ಕೆಲಸ ಮಾಡ್ತೈತೆ ಅಂತೀನಿ. ಸರಳ ಶಾಶ್ವತ ಅಂಗಾಂಶ ಅಂದ್ರೆ ಏನಾಗಿರ್ತೈತಿ, ಒಂದೇ ರೀತಿ ರಚನೆ ಹೊಂದಿರ್ತೈತಿ. ನೋಡ್ರಿ ಎಲ್ಲ ರಚನೆಗಳು ಒಂದೇ ಅದಾವ ಜೀವಕೋಶ. ಪ್ಯಾರನ್ಕೈಮಾನೇ ಐತಿ, ಹೌದಾ? ಈ ಪ್ಯಾರನ್ಕೈಮಾ ಅಂಗಾಂಶದ ಏನು ಕೆಲಸ ಅಂದ್ರೆ ಇಲ್ಲಿ ನೋಡ್ರಿ, ಈ 2 ಜೀವಕೋಶಗಳ ಮಧ್ಯೆ 4 ಜೀವಕೋಶಗಳ ಮಧ್ಯೆ ಇಲ್ಲೇನೋ ಖಾಲಿ ಜಾಗ ಕಂಡು ಬರತೈತಿ. ಇಲ್ಲೆಲ್ಲ ಖಾಲಿ ಜಾಗ ಕಂಡು ಬರತೈತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ರಿ, ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ಖಾಲಿ ಜಾಗ ಅದ ಕಾಣತ್ತದ. ಇಲ್ಲೆಲ್ಲ ಇದಕ್ಕೆಲ್ಲ ಅಂತರ್ಕೋಶೀಯ ಖಾಲಿ ಜಾಗ ಅಂತ ಕರೀತಾರೆ. ಏನಂತ ಕರೀತಾರೆ ರೀ? ಅಂತರ್ಕೋಶೀಯ ಖಾಲಿ ಜಾಗ ಅಂತ ಕರೀತಾರೆ. ಈ ಅಂತರ್ಕೋಶೀಯ ಖಾಲಿ ಜಾಗದೊಳಗೆ ಏನಾತಪ್ಪ ಅಂತ ಕೇಳಿದ್ರೆ ಆಹಾರದ ಸಂಗ್ರಹಣೆಯನ್ನು ಮಾಡ್ತಾವೆ. ಯಾರ ಸಂಗ್ರಹಣೆ? ಆಹಾರದ ಸಂಗ್ರಹಣೆಯನ್ನು ಮಾಡ್ತಾವೆ. ಸೊ ಈ ಆಹಾರದ ಸಂಗ್ರಹಣೆಯನ್ನು ಮಾಡುವ ಜೀವಕೋಶಗಳ ಸಮೂಹಕ್ಕೆ ಏನಂತ ಕರೀತಾರೆ? ಪ್ಯಾರನ್ಕೈಮಾ ಅಂತ ಕರೀತಾರೆ. ಯಾಕೈಮಾ? ಪ್ಯಾರನ್ಕೈಮಾ. ಈಗ ನೀವು ಹೇಳ್ರಿ, ಸಸ್ಯದ ದೇಹದಲ್ಲಿ ಆಹಾರವನ್ನು ಸಂಗ್ರಹಣೆ ಮಾಡುವ ಜೀವಕೋಶಗಳ ಸಮೂಹಕ್ಕೆ ಕ್ಯಾ ಬೋಲ್ತೆ? ಪ್ಯಾರನ್ಕೈಮಾ ಅಂಗಾಂಶ ಅಂತಾರೆ. ಎರಡನೇದು ಏರನ್ಕೈಮಾ. ಯು ವಿಲ್ ಗೆಟ್ ಹಿಯರ್ ಏರನ್ಕೈಮಾ. ಯು ಆರ್ ಐ ಹೋಪ್ ಯು ಆರ್ ಸೀಯಿಂಗ್ ದೀಸ್ ಥಿಂಗ್ಸ್ ಅಗೇನ್. ಏರನ್ಕೈಮಾ ಅಂದ್ರೆ ಇಲ್ಲಿ ನೋಡ್ರಿ, ಜೀವಕೋಶಗಳದಾವ, ಆದ್ರೆ ಇವ್ರ ಮಧ್ಯದೊಳಗೆ ಜಾಗ ಭಾಳ ಖಾಲಿ ಅದ. ಯಾಕೆ ಖಾಲಿ ಅದಂದ್ರೆ ಇದು ಜಾಗ ಅಲ್ಲಿದು, ಇಲ್ಲಿ ಗಾಳಿ ಚೀಲಗಳದಾವ, ಇಲ್ಲಿ ಗಾಳಿ ತುಂಬ್ಕೊಂಡದ. ಇಲ್ಲೆಲ್ಲ ಏನಾಗ್ಯದ್ರಿ? ಇಲ್ಲೆಲ್ಲ ಗಾಳಿ ತುಂಬ್ಕೊಂಡದು. ಗಾಳಿ ಎದಕ್ಕೆ ತುಂಬ್ಕೊಂಡಂದ್ರೆ ಸಸ್ಯ ಮೇಲೆ ತೇಲಾಡೋದಕ್ಕೆ, ನೀರಿನಿಂದ ಮೇಲೆ ತೇಲಾಡಲು, ನೀರಿನ ಮೇಲೆ ತೇಲಾಡಲು ಏನಾಗೈತಿ? ಗಾಳಿ ತುಂಬ್ಕೊಂಡೈತಿ. ಸರಳ ಹೇಳ್ಬೋದಲ್ಲ, ಇಶಾಳಕ್ಕೆ ಬರ್ಲಾರ್ದವ್ರು ಟ್ಯೂಬ್ ಕಟ್ಕೊಂಡು ಜಿಗಿತಿರ್ತಾರೆ ನೀರಾಗ. ಯಾಕೆ ಜಿಗಿತಾರೆ? ಮುಳುಗಬಾರ್ದು ಅಂತೇಳಿ. ಸೇಮ್ ಥಿಂಗ್ ಗಾಳಿ ಐತಿ, ಏನು ಮಾಡತ್ತದ? ಮುಳುಗಲಾರ್ದಂಗೆ ನೋಡ್ಕೊಳತೈತಿ. ಎಲ್ಲ ಸಸ್ಯಗಳಲ್ಲಿ ಕಂಡು ಬರೋದಿಲ್ಲ ಈ ಅಂಗಾಂಶ. ನೀರಿನಲ್ಲಿ ಬೆಳೆಯುವಂಥ ಸಸ್ಯಗಳಿಗೆ ಹೈಡ್ರೋಫೈಟ್ಗಳು ಅಂತ ಕರೀತಾರೆ. ಯಾವ ಫೈಟ್ಗಳು ಅಂತ ಕರೀತಾರೆ? ಹೈಡ್ರೋಫೈಟ್ಗಳು. ಈಗ ನೋಡ್ರಿ, ಇಲ್ಲಿ ಸದ್ಯಕ್ಕೆ ಫೈಟ್ ಅನ್ನೋ ಪದ ಬಳಕೆ ಮಾಡಿದೆ. ಫೈಟ್ ಅಂದ್ರೆ ನಿನ್ನೆ ಸಸ್ಯಶಾಸ್ತ್ರ ಬಾಟನಿ ಫೈಟಾಲಜಿ ಅಂತಲೂ ಕೇಳತ್ತಿದ್ದೆ. ಹೈಡ್ರೋ ಅಂದರೆ ನೀರು. ಸಸ್ಯಗಳಲ್ಲಿ ಬೆಳೆಯುವ ನೀರುಗಳಿಗೆ ನೀರಿನಲ್ಲಿ ಬೆಳೆಯುವ ಸಸ್ಯಗಳಿಗೆ ಏನಂತ ಕರೀತಾರೆ? ಹೈಡ್ರೋಫೈಟ್ಗಳು ಅಂತ ಕರೀತಾರೆ. ಹೌದಂತೀರಿ? ಕೇಳಿ, ಭಾಳ ದೊಡ್ಡದೇನಿಲ್ಲ, ಈಸಿ ಐತಿ. ಈ ಜೀವಕೋಶಗಳ ಗುಂಪು ಏನು ಮಾಡತ್ತಿತ್ತು? ಆಹಾರದ ಸಂಗ್ರಹಣೆ ಮಾಡತ್ತಿತ್ತು. ಆದರೆ ಈ ಜೀವಕೋಶಗಳ ಗುಂಪು ಗಾಳಿಯನ್ನು ಸಂಗ್ರಹಣೆ ಮಾಡೋದ್ರ ಮೂಲಕ ಸಸ್ಯ ನೀರಿನ ಮೇಲೆ ತೇಲಾಡುವಂಗೆ ಮಾಡತ್ತದ. ಯಾವ ಸಸ್ಯ? ನೀರಿನಲ್ಲಿ ಬೆಳೆಯುವಂಥ ಸಸ್ಯಗಳು. ಫಾರ್ ಎಕ್ಸಾಂಪಲ್ ಕಮಲದ ಹೂ ನೋಡಿರಿ, ಅವೆಲ್ಲ ಎಲೆಗಳು ಮ್ಯಾಲೆ ತೇಲ್ತಿರ್ತಾವೆ ನೀರಿನ ಮೇಲೆ. ಯಾಕೆ ತೇಲ್ತಿರ್ತಾವಪ್ಪ ಅಂದ್ರೆ ಕೇಳಿದ್ರೆ ದೇ ಆರ್ ಹ್ಯಾವಿಂಗ್ ಏರನ್ಕೈಮಾ ಇನ್ ದೇರ್ ಬಾಡಿ. ಅವೇನಾಗಿರ್ತಾವಪ್ಪ ಅಂದ್ರೆ ತಮ್ಮ ದೇಹದೊಳಗೆ ಏರನ್ಕೈಮಾ ಅಂಗಾಂಶಗಳನ್ನು ಹೊಂದಿರ್ತಾವೆ. ಹೀಗಾಗಿ ತೇಲಾಡುವಂಥ ಸಾಮರ್ಥ್ಯ ಹೊಂದಿರ್ತವೆ. ಅರ್ಥ ಆಗತ್ತೆ ಸಾಹೇಬ್ರ? ತೇಲಾತೈತಿ ಅಂತ ಅನ್ಕೊತೀನಿ. ಹೌದ್ರೆ ಒಂದನೇದು ಪ್ಯಾರನ್ಕೈಮಾ, ಇದೇನು ಮಾಡತ್ತದ? ಆಹಾರದ ಸಂಗ್ರಹಣೆ ಮಾಡತೈತಿ. ಎರಡನೇದು ಏರನ್ಕೈಮಾ, ಗಾಳಿಯನ್ನು ಹೊಂದಿದ್ದು, ಗಾಳಿ ಚೀಲಗಳನ್ನು ಹೊಂದಿದ್ದು ಏನು ಮಾಡತೈತಪ್ಪ ಅಂತ ಕೇಳಿದ್ರೆ ನೀರಿನ ಮೇಲೆ ತೇಲಾಡೋದಕ್ಕೆ ಸಹಾಯ ಮಾಡತೈತಿ. ಥರ್ಡ್ ಒನ್ ಇಲ್ಲ ಐತಿ ನೋಡ್ರಿ, ಕ್ಲೋರನ್ಕೈಮಾ. ಯಾಕೈಮಾ? ಕ್ಲೋರನ್ಕೈಮಾ. ಕಾಣೋದಿಲ್ಲ ಇದು, ಬ್ಲೂ ಕಲರ್, ಸಾರಿ ಅಗೇನ್ ಐ ವಿಲ್ ಟೇಕ್ ರೆಡ್ ಓನ್ಲಿ. ಕ್ಲೋರನ್ಕೈಮಾ ಇಲ್ಲೇನಾಗತ್ತೈತಪ್ಪ ಅಂತ ಕೇಳಿದ್ರೆ ಜೀವಕೋಶಗಳಲ್ಲಿ ಏನಾಗತೈತಿ? ಕ್ಲೋರೋಪ್ಲಾಸ್ಟ್ ಸಂಗ್ರಹಣೆ ಆಗತೈತಿ. ಕ್ಲೋರೋಪ್ಲಾಸ್ಟ್ ಸಂಗ್ರಹಣೆ ಆಗತೈತಿ. ಕ್ಲೋರೋಪ್ಲಾಸ್ಟ್ ಸಂಗ್ರಹಣೆ ಆಗೋದಷ್ಟೇ ಅಲ್ಲದೆ ಏನು ಮಾಡತೈತಪ್ಪ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಆಹಾರದ ಸಂಗ್ರಹಣೆ ಆಗತೈತಿ, ಇಲ್ಲಿ ಗಾಳಿ ಸಂಗ್ರಹಣೆ ಆಗೋದ್ರ ಮೂಲಕ ಏನಾಗತ್ತೆ? ಸಸ್ಯಗಳು ತೇಲಾಡತ್ತಾವೆ. ಈ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಸಂಗ್ರಹಣೆಯಾಗಿ ಏನು ಮಾಡತ್ತದಪ್ಪ ಅಂತ ಕೇಳಿದ್ರೆ ದ್ಯುತಿ ಸಂಶ್ಲೇಷಣೆಯನ್ನು ಮಾಡತ್ತದ. ಏನು ಮಾಡತ್ತದ್ರಿ? ದ್ಯುತಿ ಸಂಶ್ಲೇಷಣೆಯನ್ನು ಮಾಡತ್ತದ. ಹೀಗಾಗಿ ಇವಕ್ಕೆ ಏನಂತ ಕರೀತಾರೆ? ಕ್ಲೋರನ್ಕೈಮಾ ಅಂಗಾಂಶ ಅಂತ ಕರೀತಾರೆ. ಯಾವ ಅಂಗಾಂಶ? ಕ್ಲೋರನ್ಕೈಮಾ ಅಂಗಾಂಶ. ಸಿಂಪಲ್ ಆಗಿ ಎದಕ್ಕೆ ಕ್ಲೋರನ್ಕೈಮಾ ಅಂದೇನ? ಇವುಗಳೊಳಗೆ ಕ್ಲೋರೋಪ್ಲಾಸ್ಟ್ಗಳು ಜಾಸ್ತಿ ಅದಾವ, ಹಸಿರು ಬಣ್ಣವನ್ನು ತುಂಬಿಕೊಂಡಿರ್ತಾವೆ. ಸಿಂಪಲ್ ಆಗಿ ದೊಡ್ಡದೇನಿಲ್ಲ. ಓಕೆನಾ? ಅದಾದ್ಮೇಲೆ ಮುಂದಕ್ಕೆ ಬರ್ತೀನಿ. ನೆಕ್ಸ್ಟ್ ಯಾವುದೈತಿ? ಕೋಲನ್ಕೈಮಾ ಐತಿ. ಯಾಕೈಮಾ? ಕೋಲನ್ಕೈಮಾ. ಈ ಕೋಲನ್ಕೈಮಾ ಚಿತ್ರ ಇಲ್ಲೇ ಐತಿ ಸಾಹೇಬ್ರ, ಬರ್ರಿ. ಇಲ್ಲಿ ಕಾಣತ್ತಾವ ನಿಮಗೆಲ್ಲ ಚಿತ್ರಗಳು. ಕೋಲನ್ಕೈಮಾ, ಸಿ ದೀಸ್ ಆರ್ ಕೋಲನ್ಕೈಮಾ ಟಿಶ್ಯೂಸ್. ನೋಡ್ರಿ, ಇದ್ರ ನಡಬರ್ಕ ಇಲ್ಲಿ ನೋಡ್ರಿ, ಇದೊಂದು ಜೀವಕೋಶ, ಬಟ್ ಮಧ್ಯದೊಳಗೆ ಏನೈತಿ? ಖಾಲಿ ಜಾಗ ಐತಿ. ಈ ಖಾಲಿ ಜಾಗ ಒಟ್ಟೆ ಗ್ಯಾಪ್ ಇಲ್ಲ, ಇಲ್ಲೆಲ್ಲ ಫಿಲ್ ಐತಿ. ನೋಡ್ರಿ, ಇಲ್ಲಿ ಒಟ್ಟು ಫಿಲ್ ಐತಿ. ಜೀವಕೋಶ ನಿಮ್ಗೆ ಹಿಂಗೆ ಕಾಣತೈತಿ, ಗೊತ್ತಾಗತ್ತೈತಾ?
ಈ ಜೀವಕೋಶಗಳ ಅಂತರ್ಕೋಶೀಯ ಖಾಲಿ ಜಾಗದೊಳಗೆ ಪೆಕ್ಟಿನ್ ಸಂಗ್ರಹಣೆ ಆಗಿರ್ತೈತಿ. ನೇಮ್ ಇಟ್ ಆಸ್ ಪೆಕ್ಟಿನ್. ವಾಟ್ ಈಸ್ ದಿಸ್ ಪೆಕ್ಟಿನ್? ಪೆಕ್ಟಿನ್ ಅನ್ನೋದು ಒಂದು ರೀತಿ ರಾಸಾಯನಿಕ. ಈ ಪೆಕ್ಟಿನ್ ಎಂಬ ರಾಸಾಯನಿಕದ ಸಂಗ್ರಹಣೆಯಿಂದ ಏನಾಗ್ತೈತಪ್ಪ ಅಂದ್ರೆ ಸಸ್ಯಗಳಿಗೆ ಇದು ಸ್ಥಿತಿಸ್ಥಾಪಕ ಗುಣಗಳನ್ನು ಒದಗಿಸ್ಕೊಡ್ತೈತಿ. ಎಂಥ ಗುಣಗಳನ್ನು? ಸ್ಥಿತಿಸ್ಥಾಪಕ ಗುಣಗಳನ್ನು ಒದಗಿಸ್ಕೊಡ್ತೈತಿ. ಸೊ ಸ್ಥಿತಿಸ್ಥಾಪಕ ಗುಣಗಳನ್ನು ಒದಗಿಸ್ಕೊಡುವಂಥ ಜೀವಕೋಶಗಳ ಗುಂಪಿಗೆ ಏನಂತ ಕರೀತಾರ? ಕೋಲನ್ ಕೈಮ. ಸಸ್ಯಗಳಿಗೆ ಸ್ಥಿತಿಸ್ಥಾಪಕ ಗುಣ ಒದಗಿಸ್ಕೊಡುವಂಥ ರಾಸಾಯನಿಕ ಯಾವುದಪ್ಪ ಅಂತ ಕೇಳಿದ್ರೆ ಇಟ್ ಈಸ್ ಪೆಕ್ಟಿನ್. ಇಲ್ಲಿ ನೋಡ್ರಿ, ಈ ಕೈ ಹಿಂಗೆ ಮುಂದೆ ಮಡಚ್ಬೋದಾ? ಹೌದಂತೀರಿ ಇಲ್ಲ ಹಿಂಗೆ ಮುಂದೆ ಮಡಚ್ಬೋದು. ಆದ್ರೆ ಹಿಂಗೆ ಹಿಂದೆ ಮಡಚ್ಬೋದಾ? ಇದನ್ನು ಹಿಂಗೆ ಉಲ್ಟಾ ಇಲ್ಲ. ಕಾಲನ್ನು ಹಿಂದೆ ಮಡಚ್ಬೋದು, ಆದ್ರೆ ಹಿಂಗೆ ಮುಂದೆ ಮಡ್ಚೋಕ್ಕಾಗಂಗಿಲ್ಲ. ಕಾಲು ಅಂದ್ರೆ ಗೊತ್ತಾಕೈತಲ್ಲ ನಿಮ್ಗೆ, ಕಾಲು ಹಿಂಗೆ ಹಿಂದೆ ಮಡಚ್ಬೋದು ಇದನ್ನು, ಆದರೆ ಹಿಂಗೆ ಮುಂದೆ ಮಡ್ಚೋಕ್ಕಾಗಂಗಿಲ್ಲ ಕಾಲನ್ನು. ಸಸ್ಯ ಹಂಗಲ್ಲ. ಒಂದು ಸಸ್ಯ ತಗೋರಿ, ಹಿಂಗೈತಿ, ಇದನ್ನು ಯಾಕಡೆ ಮಡಚ್ರಿ, ಬೇಕಾದ ಕಡೆ ಮಡಚ್ರಿ. ಅದನ್ನು ಯಾಕಡೆ ಮಡಚ್ರಿ. ಫಾರ್ ಎಕ್ಸಾಂಪಲ್ ಹಿಂಗಾರ ಮಣಸ್ರಿ, ಎಲ್ಲ ಕಡೆ ಮಣಿಲಾತೈತಿ. ಯಾಕೆ ಮಣಿತೈತಪ್ಪ ಅಂತ ಕೇಳಿದ್ರೆ ಡ್ಯೂ ಟು ದ ರೀಸನ್ ದಿಸ್ ಈಸ್ ದ ರೀಸನ್. ಯಾಕೆ? ಪೆಕ್ಟಿನ್ ಹೇಳಿದ್ರಿ. ಅರ್ಥ ಆಗತ್ತೈತ್ರಿ? ಇದಾಗತ್ತೈತಿ. ಅದಾದಮೇಲೆ ಸ್ಕ್ಲೀರನ್ ಕೈಮ. ಯಾಕೆ ಕೈಮ? ಸ್ಕ್ಲೀರನ್ ಕೈಮ. ಯು ಆರ್ ಸೀಯಿಂಗ್ ದಿಸ್ ಹಿಯರ್. ಇಲ್ಲಿ ಐತಿ ನೋಡ್ರಿ. ಏನಾಗತ್ತಂದ್ರೆ ಜೀವಕೋಶ ಸಣ್ಣದೈತಿ, ಆದ್ರೆ ಅದ್ರ ಸುತ್ತ ಇರುವಂಥ ರಾಸಾಯನಿಕನೇ ಭಾಳ ಐತಿ. ನೋಡ್ರಿ ಇಲ್ಲೆಲ್ಲ ಇದೆಲ್ಲ ರಾಸಾಯನಿಕನೇ ಇಷ್ಟಲ್ಲ. ಜೀವಕೋಶ ಇಷ್ಟೇ ಅದಾವ ನಡ್ವರ್ಕ್ ಕಾಣತೈತ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ಕಾಣತೈತಿ ನೋಡ್ರಿ ನಿಮ್ಗೆ. ಜೀವಕೋಶ ಸ್ವಲ್ಪ ಐತಿ, ಆದರೆ ಸುತ್ತ ಇರುವಂಥ ರಾಸಾಯನಿಕನೇ ಭಾಳ ಐತಿ ಇಲ್ಲೆಲ್ಲ. ಈ ರಾಸಾಯನಿಕ ಯಾವುದಪ್ಪ ಅಂತ ಕೇಳಿದ್ರೆ ಇಟ್ ಈಸ್ ಲಿಗ್ನಿನ್ ಎಂಬ ರಾಸಾಯನಿಕ. ಈ ಲಿಗ್ನಿನ್ ಎಂಬ ರಾಸಾಯನಿಕ ಏನು ಮಾಡತ್ತಂದ್ರೆ ಸಸ್ಯಗಳಿಗೆ ಗಟ್ಟಿತನವನ್ನು ಒದಗಿಸ್ಕೊಡತೈತಿ. ಫಾರ್ ಎಕ್ಸಾಂಪಲ್ ಸಸ್ಯದ ಯಾವ ಭಾಗಕ್ಕೆ ಗಟ್ಟಿತನ ಒದಗಿಸ್ಕೊಡ್ತೈತಿ ಸರ್? ನೀವೇ ನೋಡಿದ್ರಲ್ಲ ಸಸ್ಯದ ಯಾವ ಭಾಗಗಳು ಗಟ್ಟಿರ್ತಾವ ಅಂತ. ಮೊದಲನೇದಾಗಿ ಕಾಂಡ ನೋಡಿರಿ, ಕಾಂಡ ಗಟ್ಟಿರ್ತೈತಿ ನೋಡಿರಿ. ಅದ್ರ ಜೊತೆಗೆ ಕಾಂಡ ಅನ್ನೋದಕ್ಕಿಂತ ಸಸ್ಯದ ಪ್ರಮುಖ ಭಾಗಗಳಿಗೆ ಗಟ್ಟಿತನವನ್ನು ಒದಗಿಸ್ಕೊಡ್ತೈತೆ ಅಂತ ಹೇಳಿದ್ರೆ ನಡೀತದೆ. ಪ್ರಮುಖ ಭಾಗ ಅಂದ್ರೆ ಕಾಂಡ, ಬೇರು ಮತ್ತು ಬೀಜ. ಈ ಬೀಜದ ಭಾಗಗಳಿಗೆ ಗಟ್ಟಿತನವನ್ನು ಒದಗಿಸ್ಕೊಡ್ತೈತಿ. ಫಾರ್ ಎಕ್ಸಾಂಪಲ್ ಯಾವುದೇ ಬೀಜ ತೋರಿ ಅದ್ರ ಮೇಲಿನ ಕವರಿಂಗ, ಅದ್ರ ಮೇಲಿನ ಪದರ ಫುಲ್ ಹಾರ್ಡ್ ಇರ್ತೈತಿ. ಯಾವ ತೋತಿರ್ತವ್ರಿ? ಫಾರ್ ಎಕ್ಸಾಂಪಲ್ ಶೇಂಗಾ ತಗೋರಿ, ಶೇಂಗಾದ ಮೇಲಿನ ಶಿಪ್ಪಿ ಇರ್ತೈತಿ, ಹಾರ್ಡ್ ಇರ್ತೈತಿ ನೋಡಿರಿ. ಮಾವಿನಕಾಯಿ ತಗೋರಿ, ಮಾವಿನಕಾಯಿ ಗೊಟ್ಟೆ ಬೀಜ ನೋಡಿರಿ, ಒಳಗಿಂದ ಮಾವಿನಕಾಯಿ ಬೀಜ. ಆ ಮಾವಿನಕಾಯಿ ಬೀಜದ ಮೇಲೆ ಒಂದು ಗೊಟ್ಟ ಇರ್ತೈತಿ ನೋಡಿರ, ಆ ಗೊಟ್ಟ ಫಿಕ್ಸ್ ಏನಿರ್ತದೆ ಫುಲ್ ಹಾರ್ಡ್ ಇರ್ತೈತಿ. ಗೊಪ್ಪ ನೋಡ್ತೀರಿ ನೀವು, ಹೌದಾ? ಅದ್ರ ಜೊತೆಗೆ ಬಾದಾಮಿ ಮೇಲೊಂದು ಕವರ್ ಇರ್ತೈತಿ, ಅದೂ ಹಾರ್ಡ್ ಇರ್ತೈತಿ. ಅದಷ್ಟು ಯಾವ ಬೀಜ ತೊಗೋತಿರ್ತವ್ರಿ ನೀವು, ಅದ್ರ ಮೇಲೊಂದು ಗಟ್ಟಿಯಾದ ಒಂದು ಪದರ ಕಂಡು ಬರ್ತೈತಿ. ಆ ಪದರವನ್ನು ರಚನೆ ಮಾಡೋರು ಯಾರಪ್ಪ ಅಂತ ಕೇಳಿದ್ರೆ ಸ್ಕ್ಲೀರನ್ ಕೈಮ ಅಂಗಾಂಶ. ಇವ್ರ ಕೆಲಸ ಏನಪ್ಪ ಅಂತ ಕೇಳಿದ್ರೆ ಸಸ್ಯದ ಪ್ರಮುಖ ಭಾಗಗಳಿಗೆ ರಕ್ಷಣೆ ಮತ್ತು ಗಟ್ಟಿತನವನ್ನು ನೀಡೋದು. ಹ್ಞೂ ಅಂತೀರ? ಅದಾದಮೇಲೆ ಕೊನೆಯದಾಗಿರುವಂಥದ್ದು ಎಪಿಡರ್ಮಿಸ್ ಎಂಬ ಪದರ. ಯಾವ ಪದರ? ಎಪಿಡರ್ಮಿಸ್ ಪದರ. ಇದ್ರ ಚಿತ್ರ ಐತೆ ನೋಡ್ರಿ. ಸಾರಿ, ಎಪಿಡರ್ಮಿಸ್ ಪದರ. ನಾ ಇದ್ರ ಬಗ್ಗೆ ಮಾತಾಡ್ತೀನಿ. ಒಂದು ಎಲೆ ತಗೋರಿ, ಎಲೆ ತೊಗೊಂಡು ಏನು ಮಾಡ್ರಿ ಅಂದ್ರೆ ನೀವು, ಎಲೆ ಐತಾ, ಇದನ್ನು ಬೆಳಕಿನ ಕಡೆಗೆ ಹಿಂಗೆ ನೋಡಬೇಡ್ರಿ, ಹಿಂಗೆ ಮಾಡಿ ಬೆಳಕಿನ ಕಡೆಗೆ ನೋಡ್ರಿ. ನಾನು ಬೆಳಕಿನ ಕಡೆ ನೋಡತ್ತೀನಿ. ನೀವು ಹಿಂಗೆ ನೋಡಿದ್ರಿ ಅಂದ್ರೆ ಮೇಲೊಂದು ಕೆಳಗೊಂದು ಎರಡು ಕಲರ್ಲೆಸ್ ಪದರ ಕಂಡು ಬರ್ತಾವೆ. ಹಿಂಗೆ ತೆಗೆದು ತೋರಿಸಿಲ್ಲ ನಿಮಗೆ. ಕಲರ್ಲೆಸ್ ಅಂದ್ರೆ ಇಲ್ಲಿ ಬೆಳೆದೈತೆ, ಅದಕ್ಕೆ ನಿಮ್ಗೆ ಕಲರ್ಲೆಸ್ ಅಂತ ಹೇಳತ್ತೀನಿ. ಹಿಂಗೆ ಮೇಲೊಂದು, ಇದು ಹೆಂಗೆ ಎಲ್ಲಿ ಐತೆ ಹಾಗೆ ಒಂದು ಪದರ ಕಂಡು ಬರ್ತದೆ ಕಲರ್ಲೆಸ್ ಅಂದ್ರೆ ಬಣ್ಣ ರಹಿತವಾಗಿರುವಂಥ ಪದರ. ಸೊ ಈ ಪದರ ಎದಕ್ಕೈತಪ್ಪ ಅಂತ ಕೇಳಿದ್ರೆ ಇದು ರಕ್ಷಣೆಗೆ ಐತೆ. ಅದಷ್ಟೇ ಅಲ್ಲ, ಈ ಪದರದೊಳಗೆ ಕೆಲವೊಂದು ರಂಧ್ರಗಳು ಕಂಡು ಬರ್ತಾವೆ. ಆ ರಂಧ್ರಗಳು ಹೆಂಗೆ ಕಾಣ್ತಾವಪ್ಪ ಅಂದ್ರೆ ಹಿಂಗೆ ಕಾಣ್ತಾವೆ, ಹೌದಾ? ಹಿಂಗೆ ಕಾಣತ್ತಾವ. ಈ ರಂಧ್ರವನ್ನು ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಪತ್ರರಂಧ್ರ ಅಂತ ಕರೀತಾರೆ. ಆಂಗ್ಲ ಭಾಷೆಯೊಳಗೆ ದೀಸ್ ಆರ್ ಕಾಲ್ಡ್ ಆಸ್ ಟೊಮ್ಯಾಟೊ. ಹೌದಂತೀರ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ಪತ್ರರಂಧ್ರಕ್ಕೆ ನಿಯಂತ್ರಣ ಮಾಡೋದಕ್ಕೆ ಒಂದು ರೀತಿ ಕೋಶ ಕಂಡು ಬರತೈತಿ. ಇದಕ್ಕೆ ಹೆಸರು ಕಾವಲು ಕೋಶ ಅಂತ ಕರೀತಾರೆ. ಏನಂತ ಕರೀತಾರೆ? ಕಾವಲು ಕೋಶ. ನೋಡ್ರಿ, ನಾ ಏನು ಹೇಳತ್ತಿದ್ನಿ, ಪದರ ಐತಿ, ಪದರದೊಳಗೆ ರಂಧ್ರಗಳು ಕಂಡು ಬರತ್ತವ. ಆ ರಂಧ್ರದ ಹೆಸರು ಪತ್ರರಂಧ್ರ.
ಈ ಪತ್ರರಂಧ್ರ ನಿಯಂತ್ರಣ ಮಾಡೋದಕ್ಕೆ ಕೆಲವೊಂದಿಷ್ಟು ಕೋಶಗಳು ಕಂಡು ಬರ್ತಾವೆ, ಕಾವಲು ಕೋಶಗಳು ಅಂತ ಕರೀತಾರೆ. ಆಂಗ್ಲ ಭಾಷೆ ಒಳಗೆ ದೀಸ್ ಆರ್ ಗಾಡ್ ಸೆಲ್ಸ್. ಏನ್ರಿ ಇವು? ಗಾಡ್ ಸೆಲ್ಸ್. ಹೌದಾ? ಈಗ ಮಾತಾಡ್ತೀನಿ ಈ ಪತ್ರರಂಧ್ರ ಮತ್ತು ಗಾಡ್ ಸೆಲ್ಸ್ದು ಏನು ಕೆಲಸ. ಮೊದಲನೇದಾಗಿ ಗಾಡ್ ಸೆಲ್ಸ್ ಏನು ಮಾಡತ್ತಾವ ಅಂದ್ರೆ ಈ ಪತ್ರರಂಧ್ರವನ್ನು ನಿಯಂತ್ರಣ ಮಾಡತ್ತಾವ. ಪತ್ರರಂಧ್ರವನ್ನು ನಿಯಂತ್ರಣ ಮಾಡುತ್ತೆ. ಹಾಗಂದ್ರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ಪತ್ರರಂಧ್ರ, ವಾಟ್ ಈಸ್ ದ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ, ವಾಟ್ ಈಸ್ ದ ಫಂಕ್ಷನ್? ನಮ್ಮ ದೇಹದೊಳಗೆ ಮೂಗಿಂದ ಏನು ಕೆಲಸ ಅಂತ ಪ್ರಶ್ನೆ ಕೇಳಿದ್ರೆ ನೀವೇನು ಆನ್ಸರ್ ಹೇಳ್ತೀರಿ? ಸರ್ ಗಾಳಿ ತೊಳೋದು, ಗಾಳಿ ಬಿಡೋದು, ವಾಸನೆ ತೊಳೋದು ಅಂತ ಅಂತೀರಿ. ಸೇಮ್ ಕೆಲಸ ಸಸ್ಯಗಳು ಏನು ಮಾಡತ್ತವ, ಸಸ್ಯಗಳಲ್ಲಿ ಗಾಳಿಯ ವಿನಿಮಯ ಮಾಡೋದಕ್ಕೆ ಮೂಗು ಕಂಡು ಬರಂಗಿಲ್ಲ. ಗಾಳಿಯ ವಿನಿಮಯ ಯಾವುದ್ರ ಮೂಲಕ ಮಾಡ್ತಾವಪ್ಪ ಅಂತ ಕೇಳಿದ್ರೆ ಅವು ಪತ್ರರಂಧ್ರದ ಮೂಲಕ ಮಾಡ್ತಾವ. ಅದಷ್ಟೇ ಅಲ್ಲದೆ ಕೆಲವೊಂದು ಸರ್ತಿ ಇವು ಏನು ಮಾಡ್ತಾವಪ್ಪ ಅಂತ ಕೇಳಿದ್ರೆ ಗಾಳಿ ವಿನಿಮಯ ಮಾಡಕ್ಕಂದ ನಾನು. ಸೊ ಗಾಳಿ ವಿನಿಮಯ ಮಾಡೋದಕ್ಕೆ ಏನೈತಿ ವಿಶೇಷವಾಗಿ ಮೇಜರ್ ಕೆಲಸನೇ ಇದ್ರದ್ದು ಗಾಳಿ ವಿನಿಮಯ ಮಾಡೋದು. ಅದ್ರ ಜೊತೆಗೆ ಏನು ಮಾಡತ್ತಪ್ಪ ಅಂತ ಕೇಳಿದ್ರೆ ಇದು ಬಾಷ್ಪ ವಿಸರ್ಜನೆ ಮಾಡತೈತಿ. ಏನು ಮಾಡತೈತಿ? ಬಾಷ್ಪ ವಿಸರ್ಜನೆ. ಯಾರು ಮಾಡತ್ತಾರ ಬಾಷ್ಪ ವಿಸರ್ಜನೆ? ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪತ್ರರಂಧ್ರಗಳು. ಸೊ ಈ ಪತ್ರರಂಧ್ರಗಳು ಎಲ್ಲದಾವೆ? ಎಪಿಡರ್ಮಿಸ್ ಪದರದೊಳಗೆ ಅದಾವ. ಪತ್ರರಂಧ್ರಗಳು ಯಾರಿಂದ ನಿಯಂತ್ರಿಸಲ್ಪಡ್ತಾವೆ? ಕಾವಲು ಕೋಶಗಳಿಂದ ನಿಯಂತ್ರಿಸಲ್ಪಡ್ತಾವೆ. ಎಸ್ ಸರ್, ಹೋಪ್ ಯು ಆರ್ ಗೆಟಿಂಗ್. ಒಂದೇ ಹಿಡಿದು ಬರ್ತೀನಿ. ಏನು ಹೇಳತ್ತಿದ್ದೆ? ಸರಳ ಶಾಶ್ವತ ಅಂಗಾಂಶವನ್ನು 6 ರೀತಿಯ ವಿಂಗಡಣೆ ಮಾಡ್ತಾರೆ. ಅದರೊಳಗೆ ಮೊದಲನೇದು ಪ್ಯಾರನ್ ಕೈಮ ಏನು ಮಾಡ್ತದೆ? ಆಹಾರ ಸಂಗ್ರಹಣೆ ಮಾಡ್ತದೆ. ಏರನ್ ಕೈಮ ಏನು ಮಾಡ್ತದೆ? ಹಿಂಗೆ ತೇಲಾಡುವ ಸಹಾಯ ಮಾಡ್ತದೆ. ಏನು ಹೊಂದಿರ್ತೈತಪ್ಪ ಅಂತ ಕೇಳಿದ್ರೆ ಗಾಳಿಯನ್ನು ಹೊಂದಿರ್ತೈತಿ. ಮೂರನೇದು ಯಾವ್ದು ರೀ? ಕ್ಲೋರನ್ ಕೈಮ ಏನು ಹೊಂದಿರ್ತದೆ? ಕ್ಲೋರೋಪ್ಲಾಸ್ಟ್ಗಳನ್ನು ಹೊಂದಿರ್ತದೆ. ಏನು ಮಾಡ್ತದೆ? ದ್ವಿತೀಯ ಸಂಶ್ಲೇಷಣೆಯನ್ನು ಮಾಡ್ತದೆ. ನಾಲ್ಕನೇದು ಕೋಲನ್ ಕೈಮ ಏನು ಹೊಂದಿರ್ತದೆ? ಪೆಕ್ಟಿನ್ ಎಂಬ ರಾಸಾಯನಿಕ ಹೊಂದಿತ್ತು. ಇಲ್ಲೈತೆ ನೋಡ್ರಿ, ಪೆಕ್ಟಿನ್ ಎಂಬ ರಾಸಾಯನಿಕ ಹೊಂದಿದ್ದು ಸಸ್ಯಗಳಿಗೆ ಸ್ಥಿತಿಸ್ಥಾಪಕ ಗುಣವನ್ನು ಒದಗಿಸಿಕೊಡುವಂತಹ ಜೀವಕೋಶಗಳ ಗುಂಪಿಗೆ ಕೋಲನ್ ಕೈಮ ಅಂಗಾಂಶ ಅಂತ ಕರೀತಾರೆ. ಮುಂದೆ ಬಂದರೆ ಲಿಗ್ನಿನ್ ಎಂಬ ರಾಸಾಯನಿಕವನ್ನು ಹೊಂದಿರುವಂತಹ ಜೀವಕೋಶಗಳ ಗುಂಪು ಸಸ್ಯಗಳಿಗೆ ಏನು ಮಾಡತ್ತಾವ? ಗಟ್ಟಿತನವನ್ನು ಒದಗಿಸ್ಕೊಡ್ತಾವ ಸಸ್ಯದ ಪ್ರಮುಖ ಭಾಗಗಳಿಗೆ. ಇವಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಸ್ಕ್ಲೀರನ್ ಕೈಮ ಅಂತ ಕರೀತಾರೆ. ಆ್ಯಂಡ್ ದ ಫೈನಲ್ ಒನ್ ಈಸ್ ಸಸ್ಯದ ಮೇಲೆ ಕಂಡುಬರುವಂಥ, ಎಲೆಗಳ ಮೇಲೆ ಕಂಡುಬರುವಂಥ ಪದರವನ್ನು ಏನಂತ ಕರೀತಾರೆ? ಎಪಿಡರ್ಮಿಸ್ ಅಂತ ಕರೀತಾರೆ. ಈ ಪದರವು ಕೆಲವೊಂದಿಷ್ಟು ರಂಧ್ರಗಳನ್ನು ಹೊಂದಿರ್ತೈತಿ. ಆ ರಂಧ್ರದ ಹೆಸರು ಏನಪ್ಪ ಅಂತ ಕೇಳಿದ್ರೆ, ಆ ರಂಧ್ರಗಳ ಹೆಸರು ಏನಪ್ಪ ಅಂತ ಕೇಳಿದ್ರೆ ಅದು ಪತ್ರರಂಧ್ರ, ಸ್ಟೊಮ್ಯಾಟಾ ಅಂತ ಕರೀತಾರೆ. ಎದಕ್ಕೆ ಸಹಾಯ ಮಾಡತೈತಿ? ಇದು ಗಾಳಿಯ ವಿನಿಮಯ ಮತ್ತು ಬಾಷ್ಪ ವಿಸರ್ಜನೆಯನ್ನು ಮಾಡತ್ತದ. ಹೌದಂತೀರಾ? ಅದಾದಮೇಲೆ ಈ ಪತ್ರರಂಧ್ರವನ್ನು ನಿಯಂತ್ರಣ ಮಾಡೋರು ಯಾರಪ್ಪ ಅಂತ ಕೇಳಿದ್ರೆ ಕಾವಲು ಕೋಶಗಳು, ಗಾರ್ಡ್ ಸೆಲ್ಸ್ ಅಂತ ಕರೀತಾರೆ. ಹೋಪ್ ಯು ಆರ್ ಎಂಜಾಯಿಂಗ್ ದ ಕ್ಲಾಸ್ ಐ ಥಿಂಕ್. ಓಕೆ, ಸೊ ಅನಿಸ್ಲಾತೈತಿ ಕ್ಲಾಸನ್ನು ಎಂಜಾಯ್ ಮಾಡತ್ತೀರಿ ಅಂತೇಳಿ. ಇವೆಲ್ಲ ಹೇಳಬೇಕಾದ್ರೆ ನೀವೇನು ಮಾಡ್ಬೇಕಂದ್ರೆ ಹಾಗೆ ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋಬೇಕು ಸಾಹೇಬ್ರ. ಹ್ಞೂ ಸರ್ರ, ಯಾವುದೇ ಒಂದು ಗಿಡ ಎಳಿ ಇದ್ದಕ್ಕಾರ ನೋಡ್ರಿ ನೀವು ಎತ್ತಾಗ ಭಾಗಸ್ತೀರಿ ಮುರಿಯಂಗಿಲ್ಲ. ಈ ಮುರಿಲಾರಂಥ ಸಾಮರ್ಥ್ಯ ಯಾರು ಒದಗಿಸ್ಕೊಡತ್ತಾರಪ್ಪ ಅಂತ ಕೇಳಿದ್ರೆ ಕೋಲನ್ ಕೈ ಮಾರಿ. ಎಲಿ ಯಾಕೆ ಹಸಿರು ಕಾಣತ್ತರಿ? ಯಾಕೆ ಹಸಿರು ಕಾಣತೈತಿ ಅಂದ್ರೆ ಅಲ್ಲಿ ಏನಾಗತ್ತದ? ಕ್ಲೋರೋಪ್ಲಾಸ್ಟ್ಗಳ ಸಂಗ್ರಹಣೆ ಆಗತೈತಿ, ಅದಕ್ಕೆ ಹಸಿರು ಕಾಣತೈತಿ ರೀ. ಹೌದಾ? ಕೆಲವೊಂದು ಕಡೆ ನಾವು ಮೂಲಂಗಿ, ಗಜ್ಜರಿ, ಸೌಂತಿಕಾಯಿ ತಿಂತಿರ್ತೇವೆ. ಅಲ್ಲೇನಾಗಿರ್ತದೆ? ಸಸ್ಯ ತನ್ನ ಆಹಾರವನ್ನು ಸಂಗ್ರಹಣೆ ಮಾಡಿರ್ತೈತಿ, ಅದನ್ನು ನಾವು ಸೇವನೆ ಮಾಡಿರ್ತೇವೆ. ಆಹಾರ ಸಂಗ್ರಹಣೆ ಮಾಡಿರುವಂಥ ಭಾಗವನ್ನು ಏನಂತ ಕರೀತಾರೆ? ಪ್ಯಾರನ್ ಕೈಮ ಅಂಗಾಂಶ ಅಂತ ಕರೀತಾರೆ. ಹೀಗೆಲ್ಲ ಕನೆಕ್ಟ್ ಮಾಡ್ಕೊತ ಓದ್ದೇವು ಅಂದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹೌದಂತೀರಾ? ತಿಳಿದಂಗೆ ಆಗತ್ತೈತಿ. ಎಸ್ ಸರ್. ಅದಾದ್ಮೇಲೆ ನಾ ಏನು ಹೇಳಿದೆ? ಇದು ಸರಳ ಶಾಶ್ವತ ಅಂಗಾಂಶ. ಇದು ಯಾವುದು? ಸರಳ ಶಾಶ್ವತ ಅಂಗಾಂಶ. ಅದಾದಮೇಲೆ ಎರಡನೇದು ಯಾವುದಪ್ಪ ಅಂತ ಕೇಳಿದ್ರೆ ಸಂಕೀರ್ಣ ಶಾಶ್ವತ ಅಂಗಾಂಶ. ಅದಾದ್ಮೇಲೆ ಯಾವುದ್ರಿ? ಸಂಕೀರ್ಣ ಶಾಶ್ವತ ಅಂಗಾಂಶ. ಇಲ್ಲೈತೆ ನೋಡ್ರಿ, ಸಂಕೀರ್ಣ ಶಾಶ್ವತ ಅಂಗಾಂಶ. ಏನು ಸಂಕೀರ್ಣ ಶಾಶ್ವತ ಅಂಗಾಂಶ ಅಂದ್ರೆ ಬೇರೆ ಬೇರೆ ರೀತಿಯ ಜೀವಕೋಶಗಳೆಲ್ಲ ಸೇರಿಕೊಂಡು ಒಂದೇ ರೀತಿ ಕೆಲಸ ಮಾಡ್ತಿದ್ವು ಅಂದ್ರೆ ಇದು ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ಕರೀತಾರೆ. ಇದನ್ನು 2 ರೀತಿಯ ವಿಂಗಡಣೆ ಮಾಡ್ತಾರೆ. ಇದನ್ನು ನಾಳ ವ್ಯವಸ್ಥೆ ಅಂತಲೂ ಕರೀತಾರೆ. ಸಸ್ಯಗಳ ನಾಳ ವ್ಯವಸ್ಥೆ. ಮಾನವನ ದೇಹದೊಳಗೆ ಹೆಂಗೆ ನಾಳ ವ್ಯವಸ್ಥೆ ಐತೆ ಹಾಗೆ ಸಸ್ಯದೊಳಗೂ ನಾಳ ವ್ಯವಸ್ಥೆ ಅದಾವು. ಆದ್ರೆ 2 ನಾಳಗಳದಾವೆ ಸಸ್ಯ ದೇಹದೊಳಗೆ. ಒಂದನೇ ನಾಳ ಝೈಲಮ್, ಎರಡನೇದು ಫ್ಲೋಯಮ್. ಎರಡನೇದು ಯಾವ್ದು ರೀ? ಫ್ಲೋಯಮ್ಮ. 2 ನಾಳಗಳು ಕಂಡುಬರತ್ತವೆ. ಎಷ್ಟು ನಾಳಗಳು? 2 ನಾಳಗಳು. ಸೊ ಮೊದಲನೇದಾಗಿ ಯಾವ ನಾಳ ಬರೀನ್ರಿ? ಝೈಲಮ್ಮ, ಫ್ಲೋಯಮ್ಮ. ಓಕೆ ಸರ್, ನಿಮ್ಮ ಇಚ್ಛೆಯಂತೆ ಝೈಲಮ್ ಆಗಲಿ. ಎರಡನೇದು ಫ್ಲೋಯಮ್ಮ. ಇಲ್ಲೇ ಕೆಳ ಬರ್ದಿರ್ತೀನಿ ನೋಡ್ರಿ, ಫ್ಲೋಯಮ್. ಭಾಳ ಕರೆಕ್ಟಾಗಿ ಒಂದ್ಸಲ ಗಮನಿಸ್ಬಿಡ್ರಿ. ವಾಪಸ್ ಝೈಲಮ್ ಫ್ಲೋಯಮ್ ನೋಡೋದು ಬೇಡ. ಯಾಕಂದ್ರೆ ಇವೆಲ್ಲ ಫೇವ್ರೇಟ್ ಕ್ವಶನ್ಸ್ ಇದು KPSC ಅವರಿಗೆ ಭಾಳ ಚಂದ ಕೇಳ್ತಾರೆ ಇದ್ರ ಮೇಲೆ ಪ್ರಶ್ನೆ. ಓಕೆ, ಸೊ ಕಮ್ ಫಾರ್ ಝೈಲಮ್. ಝೈಲಮ್ದು ಏನು ಕೆಲಸ? ಇದು ನೀರು ಮತ್ತು ಲವಣಾಂಶಗಳ ಸಾಗಾಣಿಕೆ ಮಾಡ್ತದೆ. ನೀರು ಮತ್ತು ಲವಣಾಂಶಗಳ ಸಾಗಾಣಿಕೆಯನ್ನು ಮಾಡ್ತದೆ. ನಾನು ನಿಮ್ಮ ಒಂದು ಚಿತ್ರ ತೆಗಿಬೇಕಲ್ಲ, ಇಲ್ಲಿ ಚಿತ್ರ ಹಾಕಲಿಲ್ಲ ಅಂದ್ರೆ ನಿಮಗಿದು ಗೊತ್ತಾಗಂಗಿಲ್ಲ.
ಓಕೆ, ಸೊ ಚಿತ್ರ ಗೊತ್ತಾಗತ್ತೈತೆ. ಇಷ್ಟ ಆಗತೈತಿ. ಇವೇನಂತ ಮತ್ತೆ ಹೇಳೋದು ಬೇಡ, ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಹೌದಂತೀರಿ ಇಲ್ಲ ಅಂತೀರಿ? ಇವೆಲ್ಲ ಏನು ರೀ ಸಾಹೇಬ್ರ? ಇವೆಲ್ಲ ಎಲೆಗಳು ಸರ್. ಅದಾದಮೇಲೆ ಇದು ಕಾಂಡ ಸರ್, ಇದು ಎಲೆ ಸರ್, ಇದು ಹೂವು ಸರ್, ಇದು ಬೇರು. ಸಸ್ಯಕ್ಕೆ ನೀವು ನೀರು ಹಾಕತ್ತೀರಿ ತಿಳ್ಕೊ. ಎಲ್ಲಿ ಹಾಕ್ತೀರಿ ನೀರು? ಬೇರಿಗೆ ಹಾಕ್ತೀರಿ, ಬುಡಕ್ಕೆ ಹಾಕ್ತೀರಿ ನೀರು. ಅದಕ್ಕೆ ಸಸ್ಯ ಏನು ಮಾಡ್ತೈತಿ? ನೀರನ್ನು ಹೀರ್ಕೊತೈತಿ. ನೀರೇನು ಮಾಡ್ತದೆ ಸಸ್ಯ? ನೀರು ಹೀರ್ಕೊತೈತಿ. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್.